Hello everyone, welcome back to my YouTube channel Max with Moin. ಇವತ್ತು ನಾವು 7 days ಪ್ಲಾನ್ ಅನ್ನು ನಾನು ನಿಮಗೆ ತಂದಿದ್ದೀನಿ. ಅದು ಏನಕ್ಕೆ ಅಂದರೆ ನಿಮಗೆ ಗೊತ್ತಿರೋ ಹಾಗೆ 7 days ಅಲ್ಲಿ ನಿಮ್ಮ ಫೈನಲ್ ಎಕ್ಸಾಮ್ ಬರಲಿಕ್ಕಿದೆ. ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ಸ್ ಮಾಡಿದ್ದೀರಾ ಅಂತ ಇವತ್ತು ನೋಡೋಣ. ಮತ್ತು ನೀವು ಕೂಡ ಹಾಗೆ ನಿಮ್ಮ ಸೆಲ್ಫ್ ಇವ್ಯಾಲ್ಯೂಯೇಷನ್ ಕೂಡ ಇವತ್ತು ಮಾಡಲಿಕ್ಕಿದೆ. ಸೊ ಈ 7 days ಅಲ್ಲಿ ಹೇಗೆ ಎಕ್ಸಾಮನ್ನು ಪ್ರಿಪೇರ್ ಆಗುವಂಥದ್ದು ಮತ್ತು ಯಾವ ರೀತಿಯಲ್ಲಿ ಕ್ವಶನ್ಸ್ ಬರ್ಬೋದು, ಯಾವ ರೀತಿಯಲ್ಲಿ ಎಕ್ಸಾಮನ್ನು ಫಿಯರ್ಲೆಸ್ ಆಗಿ ಬರೀಬೇಕು ಅಂತ ಇವತ್ತು ನೀವು ನನ್ನ ಜೊತೆ ಈ ವಿಡಿಯೋನು ಫುಲ್ ವಾಚ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂವರೆಗೂ ಹೋಗಿ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನನ್ನು ಕೂಡ ಒತ್ತಿ. ಓಕೆ, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್. 7 days, we have only 7 days left for the exam, SSLC exam 2024. ಸೊ ಇದನ್ನು ಹೇಗೆ ಪ್ಲ್ಯಾನ್ ಮಾಡುವಂಥದ್ದು ಅಥವಾ ಯಾವ ರೀತಿಯಲ್ಲಿ ಓದೋದು ಅನ್ನೋದು ತುಂಬ ಕ್ವಶನ್ಸ್ ಇರುತ್ತೆ ನಿಮ್ಮ ಮೈಂಡಲ್ಲೂ ಕೂಡ. ಹಾಗೆ ಈ ಕ್ವಶನ್ಸನ್ನು ಹೇಗೆ ತೆಗೆಯುವಂಥದ್ದು ಅಥವಾ ಈ ಕ್ವಶನ್ಸಿಗೆ ಆನ್ಸರನ್ನು ಹೇಗೆ ಕಂಡುಹಿಡಿಯುವಂಥದ್ದು ಈಗ ಈ ವಿಡಿಯೋಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆನಾ? ಫಸ್ಟ್ ಏನು ಮಾಡಬೇಕಾಗಿರುವಂಥದ್ದು ಅನ್ನೋದು ನೀವು ಯೋಚನೆ ಮಾಡಬೇಕು. ಫಸ್ಟ್ ಯು ಹ್ಯಾವ್ ಟು ಡಿವೈಡ್ ದ ಪ್ಲ್ಯಾನ್. ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡಬೇಕು. ಸಿ ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ ಯು ಹ್ಯಾವ್ ಓನ್ಲಿ 6 ಸಬ್ಜೆಕ್ಟ್ಸ್. ಈ 6 ಸಬ್ಜೆಕ್ಟ್ಸನ್ನು ಯಾವ ರೀತಿಯಲ್ಲಿ ನಾನು ಓದಬೇಕು ಅನ್ನೋದು ನೀವು ಪ್ಲ್ಯಾನ್ ಮಾಡಬೇಕು. ಈ 7 days ಇರುವಂಥದ್ದು ಲಾಸ್ಟ್ 1 day ಏನಾಗುತ್ತೆ, ಬಿಫೋರ್ ಎಕ್ಸಾಮು ನೀವು ಕನ್ನಡ ಸಬ್ಜೆಕ್ಟ್ ಓದಲಿಕ್ಕೆ ತಗೋತೀರಾ. ಸೊ ಅದಕ್ಕಿಂತ ಮುಂಚೆ ಮಿಕ್ಕಿರುವಂಥದ್ದು 6 days ನೀವು ಯಾವ ರೀತಿಯಲ್ಲಿ ಯೂಸ್ ಮಾಡ್ತೀರಾ ಅದು ವೆರಿ ವೆರಿ ಇಂಪಾರ್ಟೆಂಟ್. ಈಗ 6 ಸಬ್ಜೆಕ್ಟ್ಸ್, ಫಸ್ಟ್ 3 days ಏನು ಮಾಡಬೇಕು ನೀವು, ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ದ ಕೋರ್ ಸಬ್ಜೆಕ್ಟ್ಸ್ ಆ್ಯಂಡ್ ನೆಕ್ಸ್ಟ್ 3 days ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ದ ಲ್ಯಾಂಗ್ವೇಜಸ್. ಬಿಕಾಸ್ ಆ ಲಾಸ್ಟ್ 3 days ನೀವು ಆರಾಮಾಗಿ ಎಕ್ಸಾಮ್ ಟೆನ್ಷನ್ ಇದ್ರೂ ಕೂಡ ಏನು ಮಾಡ್ಬೋದು, ಲ್ಯಾಂಗ್ವೇಜಸನ್ನು ಕವರ್ ಮಾಡ್ಬೋದು. ಬಟ್ ಕೋರ್ ಸಬ್ಜೆಕ್ಟ್ಸ್ ಏನಾಗಿದೆ, ದಟ್ ಈಸ್ ಮ್ಯಾಥ್ಸ್, ಸೈನ್ಸ್ ಆ್ಯಂಡ್ ಸೋಷಿಯಲ್. ದೀಸ್ ಆರ್ ದ ಮೇಜರ್ ಕೋರ್ ಸಬ್ಜೆಕ್ಟ್ಸ್. ಇದರಲ್ಲಿ ಸ್ಕೋರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಇರುವಂಥದ್ದು. ಈ ಸಬ್ಜೆಕ್ಟ್ಸನ್ನು ನೀವೇನು ಮಾಡಬೇಕು, ಫಸ್ಟ್ 3 days ಏನು ಮಾಡಬೇಕು, ಕಂಪ್ಲೀಟಾಗಿ ಕವರ್ ಮಾಡಬೇಕು. ಅದು ಹೇಗೆ ಮಾಡ್ತೀರಾ? ಈಗ 6 days ಇದೆ, ಮಂಡೇಯಿಂದಾನೇ ತಗೊಳ್ಳೋಣ. ಸೊ ಫ್ರಮ್ ಮಂಡೇ if you are starting, if you are selecting one subject, for example mathematics, how you are going to study mathematics for 1 day. ಇದರಲ್ಲಿ ನೀವು ಈ 1 day ಅಲ್ಲಿ ಏನು ಮಾಡಬೇಕು, 1 day ಪ್ಲ್ಯಾನ್ ಮಾಡ್ಕೋಬೇಕು. ಈ 1 day ಪ್ಲ್ಯಾನ್ ಅಲ್ಲಿ ಆಲ್ರೆಡಿ ನೀವು ಸಿಲೆಬಸನ್ನು ಕಂಪ್ಲೀಟ್ ಮಾಡಿರ್ತೀರಾ ಆ್ಯಂಡ್ ಇಂಪಾರ್ಟೆಂಟ್ ಪಾಸಿಂಗ್ ಪ್ಯಾಕೇಜ್ ಅನ್ನೋದು ಏನು ಮಾಡಿರ್ತೀರಾ, ಪರ್ಫೆಕ್ಟ್ ಆಗಿರ್ತೀರಾ. ಈಗ ಇದನ್ನೇ ನೀವೇನು ಮಾಡಬೇಕು, ಮತ್ತೆ ರಿವೈಸ್ ಮಾಡಬೇಕು. ಯಾವ ಥರ ರಿವಿಷನ್ ಮಾಡಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಥಿಂಗ್ ಆಗಿದೆ ಇಲ್ಲಿ ನಾವು ನೋಡಬೇಕಾಗಿರೋಂಥದ್ದು. ಅದರಲ್ಲಿ ಫಸ್ಟ್ ಆಫ್ ಆಲ್ ಮಾರ್ನಿಂಗ್ ವೆನ್ ಯು ವೇಕ್ ಅಪ್, ಫಸ್ಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರೀಕಾಲ್ ವಾಟ್ ಆಲ್ ಯು ಸ್ಟಡಿಡ್ ಇನ್ ದ ಪಾಸ್ಟ್ 1 year. ಈ 1 year ನೀವು ಏನೆಲ್ಲ ಕಲ್ತಿದ್ದೀರಾ ಸ್ಕೂಲಲ್ಲಿ ಅಥವಾ ಏನೆಲ್ಲ ಹೇಳ್ಕೊಟ್ಟಿದ್ದಾರೆ, ಇಂಪಾರ್ಟೆಂಟ್ ಟಾಪಿಕ್ಸ್ ಆಗಿರಲಿ, ಇಂಪಾರ್ಟೆಂಟ್ ಫಾರ್ಮುಲಾಸ್ ಆಗಿರಲಿ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರಲಿ, ಈ ಕಾನ್ಸೆಪ್ಟ್ಸ್ ಎಲ್ಲ ನಿಮ್ಮ ತಲೆಯಲ್ಲಿ ಇದೆಯಾ, ಅದನ್ನು ನೀವೇನು ಮಾಡಬೇಕು, ರೀಕಾಲ್ ಮಾಡಬೇಕು. ಎಲ್ಲ ಫಾರ್ಮುಲಾಸನ್ನು ನೀವೇನು ಮಾಡಬೇಕು, ಒಮ್ಮೆ ಪೇಪರಲ್ಲಿ ಒಂದು ಶೀಟ್ ತಗೊಂಡು ಖಾಲಿ ಶೀಟಲ್ಲಿ ಏನು ಮಾಡಬೇಕು, ಬರ್ಕೊಂಡು ಹೋಗ್ತಾ ಇರಬೇಕು. ಆಮೇಲೆ ದೆನ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ರೆಫರ್ ಆಲ್ ದ 2019 ಇಂದ 2023ವರೆಗೂ ಓಲ್ಡ್ ಪೇಪರ್ಸ್ ಏನೆಲ್ಲ ಇದೆ, ಬೋರ್ಡ್ ಎಕ್ಸಾಮ್ಸ್ ಇದು, ಫ್ರೆಷರ್ ಮತ್ತು ರಿಪೀಟರ್ ಪೇಪರ್ಸ್ ಏನಿದೆ, ಎಲ್ಲದನ್ನು ಕೂಡ ಏನು ಮಾಡಬೇಕು, ನೀವು ಕಲೆಕ್ಟ್ ಮಾಡಬೇಕು. ಇದು ನಮ್ಮ ಕರ್ನಾಟಕ ಬೋರ್ಡ್ ಅಫಿಷಿಯಲ್ ವೆಬ್ಸೈಟಲ್ಲೂ ಕೂಡ ನಿಮಗೆ ಸಿಗುತ್ತೆ. ಆ ಲಿಂಕು ಕೂಡ ನಿಮಗೆ ಬೇಕಂದರೆ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಅಲ್ಲಿ ಹೋಗಿ ಎಲ್ಲ ಪೇಪರ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅಲ್ಲಿ ನಿಮಗೆ ಎಲ್ಲ ಕ್ವಶನ್ ಪೇಪರ್ ಸಿಗುತ್ತೆ, ಫ್ರೆಷರ್ಸ್ ಮತ್ತು ರಿಪೀಟರ್ಸ್ ಕ್ವಶನ್ ಪೇಪರ್ ಸಿಗುತ್ತೆ. ಆ ಕ್ವಶನ್ ಪೇಪರ್ಸನ್ನು ನೀವೇನು ಮಾಡಬೇಕು, ಸಾಲ್ವ್ ಮಾಡಬೇಕು. ಅದೇ ರೀತಿಯಲ್ಲಿ ಅದರಲ್ಲಿ ಇರುವಂಥದ್ದು ಡೌಟ್ಸನ್ನು ಅವತ್ತಿನ ದಿನಾನೇ ಕ್ಲಿಯರ್ ಮಾಡ್ಕೋಬೇಕು. ಒಂದು ಪೇಪರ್ ಸಾಲ್ವ್ ಮಾಡಲಿಕ್ಕೆ ಅಟ್ಲೀಸ್ಟ್ ಯು ನೀಡ್ 3 hours. ಬಟ್ ನೀವು ಇದು ಎಕ್ಸಾಮ್ ಥರ ಮಾಡ್ಕೊಂಡು ಹೋಗಬಾರ್ದು. ಜಸ್ಟ್ ಯು ಹ್ಯಾವ್ ಟು ಟೇಕ್ ಅ ಗ್ಲಾನ್ಸ್ ಥ್ರೂ ಆಲ್ ದ ಪೇಪರ್ಸ್ ಆ್ಯಂಡ್ ನೋಡಬೇಕು ಯಾವ ಕ್ವಶನಲ್ಲಿ ನಿಮಗೆ ಡೌಟ್ ಇದೆ, ಆ ಟಾಪಿಕಲ್ಲಿ ನೀವು ಏನಾಗಬೇಕು, ಪರ್ಫೆಕ್ಟ್ ಆಗಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ, ನೀವು ಪರ್ಫೆಕ್ಟ್ ಆಗಿಲ್ಲ ಅಂದರೆ ಇಫ್ ಇನ್ ಕೇಸ್ ಇನ್ ಎಕ್ಸಾಮ್, ಕಮ್ಮಿಂಗ್ ಎಕ್ಸಾಮಲ್ಲಿ ನಿಮಗೆ ಅದೇ ಸೇಮ್ ಕ್ವಶನ್ ಬಂದುಬಿಡ್ತು ಅಂದರೆ ನೀವೇನಾಗೋಗ್ತೀರಾ, ಪ್ಯಾನಿಕ್ ಆಗೋಗ್ತೀರಾ. ರೀಸೆಂಟ್ ಸ್ಟಡಿ ಪ್ರಕಾರ ನಾನು ನೋಡಿರೋ ಹಾಗೆ ಸ್ಟೇಟ್ ಲೆವೆಲ್ ಪ್ರಿಪ್ರೇಟಿ ಏನು ಬಂದಿತ್ತು, ಇದರಲ್ಲಿ ಸೈನ್ಸ್ ಪೇಪರ್ ಆಗಿರಲಿ ಅಥವಾ ಮ್ಯಾಥ್ಸ್ ಪೇಪರ್ ಆಗಿರಲಿ, ಸೇಮ್ ಲಾಸ್ಟ್ ಬೋರ್ಡ್ ಎಕ್ಸಾಮ್ಸಲ್ಲಿ 2022 ಮತ್ತು 2023 ಯಾವುದೆಲ್ಲ ಪೇಪರ್ಸ್ ಬಂದಿದೆ ಅದರಲ್ಲಿ ಆ ಪೇಪರ್ಸಿಂದಾನೇ ಅವರು ಕ್ವಶನ್ಸನ್ನು ಪಿಕ್ ಮಾಡಿ ನಿಮಗೆ ಈ ಎಕ್ಸಾಮಲ್ಲಿ ಕೊಟ್ಟಿರುವಂಥದ್ದು. ಸೊ ನೀವು ಓಲ್ಡ್ ಪೇಪರ್ಸಲ್ಲಿ ಏನಾಗಿರ್ತೀರ, ಪರ್ಫೆಕ್ಟ್ ಆಗಿದ್ದರೆ ಏನಾಗುತ್ತೆ, ನಿಮಗೆ ಇನ್ ಫ್ಯೂಚರು ಕೂಡ ನಿಮಗೆ ಏನಾಗುತ್ತೆ, ಬರುವಂತಹ ಮೇನ್ ಎಕ್ಸಾಮಲ್ಲೂ ಕೂಡ ಈ ಆನ್ಸರ್ಸನ್ನು ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಓಕೆ, ನೀವು ಇಲ್ಲಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್ ಏನು ಮಾಡಬೇಕು ಅಂದರೆ, ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಟೈಮ್ ವೇಸ್ಟಿಂಗ್ ಆನ್ ದ
ಟಿ ವಿ ಫೋನ್ ಆ್ಯಂಡ್ ಇದೆಲ್ಲ ಹೇಳ್ತಾರಲ್ಲ. ಸೊ ಇದೇ ರೀತಿಯಲ್ಲಿ ನೀವು ಏನು ಮಾಡಬೇಕು, ಯು ಹ್ಯಾವ್ ಟು ರೆಡ್ಯೂಸ್ ಯುವರ್ ಟೈಮ್ ವೇಸ್ಟಿಂಗ್ ಆನ್ ಸಮ್ ಅದರ್ ಥಿಂಗ್. ಬಿಕಾಸ್ ನೋಡಿ 7 days ಇದೆ, ಈ 7 daysಲ್ಲಿ ನೀವು ಎಷ್ಟು ಎಫರ್ಟ್ಸ್ ಹಾಕ್ತೀರಾ ಅದು ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಇಷ್ಟು ತಿಂಗಳು ನೀವೇನು ಎಫರ್ಟ್ಸ್ ಹಾಕಿದ್ರಿ ಅದು ಲೆಕ್ಕಕ್ಕೆ ಬರಲ್ಲ. ಈಗಿನ ಬರೋಂತಹ ಒಂದು 7 days ಏನಿದೆ ಇಂಪಾರ್ಟೆಂಟ್, ವೆರಿ ಕ್ರೂಷಿಯಲ್ ಟೈಮ್ ಅಂತಲೂ ಕೂಡ ನಾವು ಹೇಳ್ಬೋದು. ಬಿಕಾಸ್ ಈ ಟೈಮಲ್ಲಿ ಏನಾಗ್ತಾರೆ, ಎಲ್ಲ ಸ್ಟೂಡೆಂಟ್ಸ್ ಪ್ಯಾನಿಕ್ ಆಗ್ತಾರೆ, ಮತ್ತು 7 days ಇದೆ ಅಂತ ಎಕ್ಸಾಮಲ್ಲಿ ಓದಿರೋಂಥದ್ದು ಕೂಡ ಏನಾಗ್ತದೆ, ಮರಿತಾ ಇರ್ತೀರ ನೀವು. ಯು ಆರ್ ಗೋಯಿಂಗ್ ಟು ಫಾರ್ಗೆಟ್ ವಾಟ್ ಆಲ್ ಯು ಸ್ಟಡೀಡ್ ಇನ್ ದ ಬ್ಯಾಕ್ ಕ್ಲಾಸಸ್. ಸೊ ಇದನ್ನು ಮರಿಬಾರ್ದು ಅಂದರೆ ಯು ಹ್ಯಾವ್ ಟು ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್. ಈ ಕಾನ್ಫಿಡೆನ್ಸನ್ನು ನೀವೇನು ಮಾಡಬೇಕು, ಬಿಲ್ಡ್ ಮಾಡಬೇಕು. ಈ ಪೇಪರನ್ನು ಏನು ಮಾಡಬೇಕು, ರೆಫರ್ ಮಾಡ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ, ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಓಕೆ, ನೆಕ್ಸ್ಟ್ ಪಾಯಿಂಟ್, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಈ 7 daysಲ್ಲಿ ಇನ್ನೆಲ್ಲ ಏನು ಮಾಡಬೇಕು ಅಂತ ಈ ಪೇಪರ್ಸನ್ನು ಸಾಲ್ವ್ ಮಾಡ್ತೀರಾ. ಆಮೇಲೆ ಯು ಹ್ಯಾವ್ ಟು ಮೇಕ್ ಅ ಶಾರ್ಟ್ ನೋಟ್. ನಿಮ್ಮ ಹತ್ರ ಏನು ಮಾಡಬೇಕು, ಒಂದು ಶಾರ್ಟ್ ನೋಟ್ ನೀವು ಬರ್ಕೋಬೇಕು. ಏನಂತ, ಯಾವುದೆಲ್ಲ ಟಾಪಿಕ್ಸ್ ನಾನು ಕವರ್ ಮಾಡಿದ್ದೀನಿ, ಯಾವುದೆಲ್ಲ ಟಾಪಿಕ್ಸಲ್ಲಿ ಪರ್ಫೆಕ್ಟ್ ಆಗಿದ್ದೀನಿ, ಯಾವುದೇ ಕಾರ್ನರಿಂದ ಒಂದು ಕ್ವಶನ್ ಕೇಳಿದ್ರು ಸಹ ನಾನು ಈ ಟಾಪಿಕ್ಕಿಂದ ಏನು ಮಾಡಲಿಕ್ಕಿದೆ, ಐ ಕ್ಯಾನ್ ಆನ್ಸರ್ ದಿಸ್ ಕ್ವಶನ್ಸ್ ಅಂತ ನೀವು ಏನು ಮಾಡಬೇಕು, ಒಂದು ಚೆಕ್ ಲಿಸ್ಟ್ ಮಾಡ್ಕೋಬೇಕು. ಆ ಚೆಕ್ ಲಿಸ್ಟಲ್ಲಿ ಟಿಕ್ ಮಾರ್ಕ್ ಹಾಕೋಬೇಕು. ಎಸ್, ದಿಸ್ ಟಾಪಿಕ್, ಈ ಟಾಪಿಕಲ್ಲಿ ನಾನೇನಾಗಿದ್ದೀನಿ, ಪರ್ಫೆಕ್ಟ್ ಆಗಿದ್ದೀನಿ. ಈ ಟಾಪಿಕ್ಸಿಂದ ಯಾವುದೇ ಕ್ವಶನ್ ಬರಲಿ ನಾನು ಅಟೆಂಡ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಏನು ಬರಬೇಕು, ಕಾನ್ಫಿಡೆನ್ಸನ್ನು ಕೂಡ ಬಿಲ್ಡ್ ಆಗಬೇಕು. ಓಕೆ, ನಾವು ನೆಕ್ಸ್ಟ್, ವೈಲ್ ಯು ಆರ್ ಗೋಯಿಂಗ್ ಟು ಸ್ಲೀಪ್, ಬಿಫೋರ್ ಸ್ಲೀಪಿಂಗ್ ಪರ್ ಡೇ, ಮಂಡೇ ಈಗ ಏನು ಮ್ಯಾಕ್ಸ್ ಅಂತ ನೀವು ಟಾರ್ಗೆಟ್ ಇಟ್ಕೊಂಡಿರ್ತೀರ ಫಸ್ಟ್ ಡೇ, ಮಂಡೇ ಏನು ಮಾಡಬೇಕು ನೀವು, ನೈಟ್ ಬಿಫೋರ್ ಸ್ಲೀಪಿಂಗ್ ಯು ಹ್ಯಾವ್ ಟು ಟೇಕ್ 10 minutes ಬಿಫೋರ್ ಸ್ಲೀಪಿಂಗ್ ಆ್ಯಂಡ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಜಸ್ಟ್ ರೀಕಾಲ್ ವಾಟ್ ಆಲ್ ಯು ಸ್ಟಡಿಡ್ ಟುಡೇ ಮಾರ್ನಿಂಗ್ ಟು ಈವ್ನಿಂಗ್. ಏನೆಲ್ಲ ಓದಿದ್ದೀರಾ ಅದನ್ನು ಜಸ್ಟ್ ಯು ಹ್ಯಾವ್ ಟು ಕ್ಲೋಸ್ ಯುವರ್ ಐಸ್ ಆ್ಯಂಡ್ ರೀಕಾಲ್. ಆ ಪಿಕ್ಚರ್ ಏನು ಆಗಬೇಕು ಅಂದರೆ ನಿಮ್ಮ ತಲೆಯಲ್ಲಿ ಬರಬೇಕು, ನಿಮ್ಮ ಕಣ್ಣು ಮುಂದೆ ಅದು ಬರಬೇಕು. ವೆನ್ ಯು ಆರ್ ಕ್ಲೋಸಿಂಗ್ ಯುವರ್ ಐಸ್, ದೋಸ್ ಪಿಕ್ಚರ್ ಶುಡ್ ಬಿ ಕಮಿಂಗ್ ಇನ್ ಫ್ರಂಟ್ ಆಫ್ ಯು ಸೋ ದಟ್ ಯು ಕ್ಯಾನ್ ಪ್ರಾಕ್ಟೀಸ್ ಫರ್ದರ್. ಆ್ಯಂಡ್ ಅದೇ ಸೇಮ್ ಕ್ವಶನ್ಸನ್ನು ನೀವು ಏನು ನಿಮ್ಮ ತಲೆಯಲ್ಲಿ ಇದ್ದರೆ ನಿಮ್ಗೇನಾಗುತ್ತೆ, ಇಫ್ ಇನ್ ಕೇಸ್ ದ ಸೇಮ್ ಕ್ವಶನ್ಸ್ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಇನ್ ದ ಫೈನಲ್ ಎಕ್ಸಾಮ್, ಯು ಆರ್ ಈಸಿಲಿ ಗೋಯಿಂಗ್ ಟು ಆನ್ಸರ್ ದಟ್. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಯು ಆರ್ ಥರೋಲಿ ಯು ಹ್ಯಾವ್ ಟು ರೆಫರ್ ದ ಕ್ವಶನ್ ಪೇಪರ್. ನೀವೆಲ್ಲ ಇನ್ನೂವರೆಗೂ ಏನು ಮಾಡಿದ್ದೀರಾ, ಆನ್ಸರ್ಸನ್ನು ಓದ್ಕೊ ಬಂದಿದ್ದೀರಾ. ಈಗ ಏನು ಮಾಡಬೇಕು, ಕ್ವಶನ್ ಪೇಪರನ್ನು ಓದಬೇಕು. ಏನಕ್ಕೆ ಈ ಥರ ಹೇಳ್ತಿದ್ದೀನಿ ನಾನು ಅಂತ ಅಂದರೆ, ಕ್ವಶನ್ ಪೇಪರ್ ಯಾವಾಗ ನೀವು ಯಾವ ರೀತಿಯಲ್ಲಿ ಮಾಡಿದ್ದಾರೆ, ಫಸ್ಟ್ ಮೇನಲ್ಲಿ ಯಾವ ಥರ ಯಾವುದೆಲ್ಲ ಟಾಪಿಕ್ಸಿಂದ ಕ್ವಶನ್ ಬಂದಿದೆ, ಸೆಕೆಂಡ್ ಮೇನಲ್ಲಿ ಎಷ್ಟು ಮಾರ್ಕ್ಸ್ಗೆ ಕ್ವಶನ್ ಬರ್ತಿದೆ, ಆಮೇಲೆ ಎಷ್ಟು ಟಾಪಿಕ್ಸ್ ನಾನು ಕವರ್ ಮಾಡಿದ್ದೀನಿ, ನನ್ನ ಮಾರ್ಕ್ಸ್ ಯಾವ ಮೇನಲ್ಲಿ ಹೋಗ್ತಿದೆ, ವಿಚ್ ಐ ಮೀನ್ ಫಸ್ಟ್ ಆ್ಯಂಡ್ ಸೆಕೆಂಡ್ ಮೇನಲ್ಲಿ ನನ್ನ ಎಲ್ಲ ಫುಲ್ ಮಾರ್ಕ್ಸ್ ಬರ್ತಾ ಇರುತ್ತೆ, ಥರ್ಡ್ ಮೇನಲ್ಲೂ ಕೂಡ ಬರ್ತಾ ಇರುತ್ತೆ, ಲಾಂಗ್ ಆನ್ಸರ್ಸಲ್ಲಿ ನನ್ನ ಮಾರ್ಕ್ಸ್ ಏನಾಗ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಸೊ ಲಾಂಗ್ ಆನ್ಸರ್ಸಲ್ಲಿ ಯಾವ ಟಾಪಿಕಲ್ಲಿ ನನ್ನ ಮಾರ್ಕ್ಸ್ ಹೋಗ್ತಾ ಇದೆ, ಆ ಟಾಪಿಕನ್ನು ಏನು ಮಾಡಬೇಕು, ನೀವು ಫೋಕಸ್ ಮಾಡಿ ಅದ್ರ ಮೇಲೆ ವರ್ಕ್ ಮಾಡಬೇಕು, ಮತ್ತು ಅದನ್ನು ನೀವು ಜಾಸ್ತಿ ಓದಬೇಕಾಗುತ್ತೆ. ಓಕೆನಾ. ಈಗ ನೀವು ಕ್ವಶನ್ ಪೇಪರನ್ನು ಏನು ಮಾಡ್ತೀರಾ, ರೆಫರ್ ಮಾಡಿರ್ತೀರಾ, ನೀವು ಪರ್ಫೆಕ್ಟ್ ಆಗಿರ್ತೀರಾ, ಅನಾಲಿಸಿಸ್ ಮಾಡಿರ್ತೀರಾ. ನೀವು ಯಾವ ರೀತಿಯಲ್ಲಿ ಆಗಿರಬೇಕು ಅಂದರೆ, ನೆಕ್ಸ್ಟ್ ಡೇ ನೀವೇನಾರು ಆಗಬೇಕು ಅಂದರೆ, ನೀವೇ ಖುದ್ದಾಗಿ ಏನು ಮಾಡಬೇಕು, ಒಂದು ಕ್ವಶನ್ ಪೇಪರನ್ನು ರೆಡಿ ಮಾಡೋಷ್ಟರಲ್ಲಿ ಆ ಲೆವೆಲ್ಗೆ ನೀವು ಬಂದರೆ ಈಸಿಲಿ ಯು ಕ್ಯಾನ್ ಕ್ರ್ಯಾಕ್ ದ ಎಕ್ಸಾಮ್. ಯಾರು ಕೂಡ ನಿಮ್ಮನ್ನು ಬೀಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ವೆನ್ ಯು ಆರ್ ಪ್ರಿಪೇರಿಂಗ್ ಕ್ವಶನ್ ಪೇಪರ್ ಬೈ ಯುವರ್ ಸೆಲ್ಫ್ ಆ್ಯಂಡ್ ಥಿಂಕಿಂಗ್, ಆ ಥಿಂಕಿಂಗ್ ಕೆಪಾಸಿಟಿ ಏನಿದೆ ನಿಮ್ಮದು ಮತ್ತು ಪೇಪರ್ ಸೆಟ್ ಮಾಡೋರಂಥದ್ದು ಯಾವಾಗ ಈಕ್ವಲ್ ಆಗಿರುತ್ತೆ, ದೆನ್ ನಿಮಗೆ ಎಕ್ಸಾಮಲ್ಲೂ ಕೂಡ ಎಷ್ಟು ಈಸಿ ಇರುತ್ತೆ ಅಂದರೆ, ನೀವೇ ಕೂತ್ಕೊಂಡು ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀರಾ ಅಂತ ನಿಮಗೆ ಅನಿಸುತ್ತೆ. ಸೊ ನೀವು ಅಷ್ಟು ಏನಾಗಿರಬೇಕು, ಪರ್ಫೆಕ್ಟ್ ಆಗಿರಬೇಕು, ಮತ್ತು ಯಾವ ಮೇನಲ್ಲಿ ಯಾವ ಕ್ವಶನ್ ಬರುತ್ತೆ ಅಂತಲೂ ನಿಮಗೆ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್, ಮ್ಯಾಥ್ಸ್ ಪೇಪರ್ ನೀವು ತೆಗೆದು ನೋಡಿದ್ರೆ ಯಾವತ್ತೂ ಕೂಡ ಫಸ್ಟ್ ಕ್ವಶನ್ 4 marks ಕ್ವಶನ್ಸಲ್ಲಿ ನಿಮಗೆ ಒಂದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಇದು ಒಂದು ಕ್ವಶನ್ ಇದ್ದೇ ಇರುತ್ತೆ. ಆ್ಯಂಡ್ ಫ್ರಮ್ ದ ಗ್ರಾಫ್ 4 marksಗೆ ಒಂದು ಗ್ರಾಫ್ ಇದ್ದೇ ಇರುತ್ತೆ. ಆ್ಯಂಡ್ ಆಲ್ಸೋ ಇನ್ ದ 5th main, ಇಫ್ ಯು ಗೋ ಥ್ರೂ ದ ಲಾಸ್ಟ್ ಆಲ್ 5 years ಪೇಪರ್, ಅದರಲ್ಲಿ ನಿಮಗೆ 5 marksಗೆ ಕೇಳಿರುವಂಥದ್ದು ಒಂದು ಸರ್ಫೇಸ್ ಆ್ಯಂಡ್ ವಾಲ್ಯೂಮ್ಸ್ ಕ್ವಶನ್ ಆಗಿರ್ಬೋದು, ಅಥವಾ ಥಿಯರಮ್ಸ್, ಯಾವುದಾದ್ರೂ ಒಂದು ಥಿಯರಮ್ಸಿಂದನೂ ಕೂಡ ಒಂದು ಕ್ವಶನ್ ಆಗಿರ್ಬೋದು. ಸೊ ಈ ಥರ ಏನು ಮಾಡಿರ್ತಾರೆ, ಕ್ವಶನ್ ಪೇಪರ್ ಪ್ಯಾಟರ್ನನ್ನು ಸೆಟ್ ಮಾಡಿರ್ತಾರೆ. ಆ್ಯಂಡ್ ಈವನ್ ಇನ್ ದ ಸೆಕೆಂಡ್ ಆ್ಯಂಡ್ ಥರ್ಡ್, ಇದು 2 and 3 marks ಕ್ವಶನ್ಸ್, ದಟ್ ಈಸ್ ಸೆಕೆಂಡ್ ಆ್ಯಂಡ್ ಥರ್ಡ್ ಮೇನ್ ಆರ್ 4th ಮೇನ್ ಆಗಿರಲಿ, ಈ ಮೇನ್ಸಲ್ಲೂ ಕೂಡ ಏನಾಗಿರುತ್ತೆ ಅಂದರೆ, ಫಸ್ಟ್ ಕ್ವಶನ್ ಅವರು ಅರ್ಥಮೆಟಿಕ್ ಪ್ರೋಗ್ರೆಷನಿಂದ ಕೊಟ್ಟಿರ್ತಾರೆ. ಸೊ ನೀವು SN ಫಾರ್ಮುಲಾ ಆಗಿರಲಿ, AN ಫಾರ್ಮುಲಾ ಅಪ್ಲೈ ಮಾಡಿ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋಂಥ. ಸೊ ನೀವು ಇದರಲ್ಲಿ ಪರ್ಫೆಕ್ಟ್ ಆಗಿರ, ಅದು ನೀವೇನು ಮಾಡಬೇಕು, ಅನಲೈಸ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ವಿತ್ ರೆಸ್ಪೆಕ್ಟೆಡ್ ಟು ಮ್ಯಾಥ್ಸ್, ಟ್ರಿಗ್ನೋಮೆಟ್ರಿಯಿಂದ ಒಂದು ಪ್ರೂವ್ ದಟ್ ಕ್ವಶನ್ ಈಸ್ ಕಂಪಲ್ಸರಿ.
ಫಾರ್ ಶೋರ್. ಸೊ ಈ ಪ್ರೂವ್ ದಟ್ ಕ್ವಶನ್ಸ್ ಹೇಗೆ ಸಾಲ್ವ್ ಮಾಡುವಂಥದ್ದು ನಾನು ತುಂಬ ಟಿಪ್ಸು ಕೂಡ ಹೇಳ್ಕೊಟ್ಟಿದ್ದೀನಿ. ಯಾವ ರೀತಿಯಲ್ಲಿ ಪ್ರೂವ್ ದಟ್ ಕ್ವಶನ್ ಸಾಲ್ವ್ ಮಾಡಬೇಕು. 4 ಟಿಪ್ಸ್ ಯು ಹ್ಯಾವ್ ಟು ರಿಮೆಂಬರ್ ಟು ಸಾಲ್ವ್ ದ ಟ್ರಿಗ್ನೋಮೆಟ್ರಿಕ್ ಕ್ವಶನ್ಸ್. ಆ ಟ್ರಿಗ್ನೋಮೆಟ್ರಿಯಲ್ಲಿ ಪ್ರೂವ್ ದಟ್ ಯಾವುದೇ ಒಂದು ಪ್ರೂವ್ ದಟ್ ಕ್ವಶನ್ ಬರಲಿ, ನೀವೇನು ಮಾಡಬೇಕು, ಈ 4 ಸ್ಟೆಪ್ಸನ್ನು ಮೈಂಡಲ್ಲಿ ಇಟ್ಕೋಬೇಕು. ಇದು ನಾನು ಸೆಲ್ಫ್ ಆಗಿ ರೆಡಿ ಮಾಡಿರೋಂಥದ್ದು. ಇದು ಸ್ವಲ್ಪ ಆಚೆ ಈಚೆ ಆಗ್ಬೋದು, ಬಟ್ ಸ್ಟಿಲ್ ಇಟ್ ವರ್ಕ್ಸ್ 100%. ಯಾವುದೇ ಒಂದು ಟ್ರಿಗ್ನೋಮೆಟ್ರಿ ಪ್ರೂವ್ ದಟ್ ಕ್ವಶನ್ ಕೊಟ್ಟಿರಲಿ, ನಿಮಗೆ ಬೇಸಿಕ್ ಫಾರ್ಮುಲಾಸ್ ನೆನ್ಪಿಟ್ಕೋಬೇಕು ಆ್ಯಂಡ್ ಬೇಸಿಕ್ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟೀಸ್ ನಿಮಗೆ ಬಹೆಟ್ ಆಗಿರಬೇಕು. ಆಮೇಲೆ ಏನು ಮಾಡಬೇಕು, ಸ್ಟೆಪ್ 1 ಏನು ಮಾಡಬೇಕು ಅಂದರೆ ಫಸ್ಟ್ ಯು ಹ್ಯಾವ್ ಟು ಸಿಂಪ್ಲಿಫೈ ದ ಗಿವನ್ ಪ್ರೂವ್ ದಟ್ ಕ್ವಶನ್. ಆ ಸಿಂಪ್ಲಿಫಿಕೇಶನ್ ಏನು ಮಾಡಬೇಕು, ಹೇಗೆ ಮಾಡೋದು ಅಂದರೆ ಫಾರ್ ಎಕ್ಸಾಂಪಲ್ ಕೊಸಿಕೆಂಟ್ ಇರುತ್ತೆ, ಸೀಕೆಂಟ್ ಇರುತ್ತೆ, ಮತ್ತು ಅಥವಾ ಕಾಟ್ ಮತ್ತು ಟ್ಯಾನ್ ಇರುತ್ತೆ. ಇದೆಲ್ಲ ಕಾಂಪ್ಲೆಕ್ಸ್ ಫಾರ್ಮ್ ಅಂತ ನಾವು ಕರಿತೀವಿ. ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಏನು, ಸಿಂಪ್ಲೆಸ್ಟ್ ಫಾರ್ಮ್ ಅಂದರೆ ಸೈನ್ ಮತ್ತು ಕಾಸ್ ರೇಷಿಯೋ ಅಲ್ಲಿ ಇರಬೇಕು. ಸೈನ್ ಮತ್ತು ಕಾಸ್ ರೇಷಿಯೋ ಅಂದರೆ ಫಾರ್ ಎಕ್ಸಾಂಪಲ್ ಸೀಕೆಂಟ್ ಕೊಟ್ಟಿದ್ದ ಅಂತ ಅಂದ್ಕೊಳ್ಳಿ ಕ್ವಶನಲ್ಲಿ. ಸೀಕೆಂಟನ್ನು ಏನಂತ ಬರ್ಕೋಬೋದು, 1/cos ಅಂತ ಬರ್ಕೋಬೋದು. ಈ ರೀತಿಯಲ್ಲಿ ನೀವೇನು ಮಾಡಬೇಕು, ಕೊಟ್ಟಿರೋಂಥದ್ದು ಕ್ವಶನನ್ನು ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಯು ಹ್ಯಾವ್ ಟು ಕನ್ವರ್ಟ್ ಇಂಟು ದ ಸಿಂಪ್ಲೆಸ್ಟ್ ಫಾರ್ಮ್, ದಟ್ ಈಸ್ ಸೈನ್ ಅಥವಾ ಕಾಸ್ ರೇಷಿಯೋ ಅಲ್ಲಿ ಏನು ಮಾಡಬೇಕು, ಅದನ್ನು ಕನ್ವರ್ಟ್ ಮಾಡಬೇಕು. ಇಫ್ ಇನ್ ಕೇಸ್ ಇಲ್ಲಿ ಒಂದು ಎಕ್ಸೆಪ್ಷನ್ ಏನಿದೆ ಅಂದರೆ ಕ್ವಶನಲ್ಲಿ ಏನು ಮಾಡ್ತಾನೆ ಅವನು ಡೈರೆಕ್ಟಾಗಿ ಸೈನ್ ಮತ್ತು ಕಾಸ್ ರೇಷಿಯೋ ಅಲ್ಲಿ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ sin ಡಿವೈಡೆಡ್ ಬೈ 1 + cos θ ಪ್ಲಸ್ ಕಾಸ್ ಡಿವೈಡೆಡ್ ಬೈ 1 + sin θ ಈ ಥರ ಕೊಟ್ಟಿದ್ದ. ಈಗ ಏನು ಮಾಡಬೇಕು, ಯು ಹ್ಯಾವ್ ಟು ಮೂವ್ ಟು ದ ಸೆಕೆಂಡ್ ಸ್ಟೆಪ್. ನಮ್ಮದು ಸೆಕೆಂಡ್ ಸ್ಟೆಪ್ ಏನಿದೆ, ಈ ಸೆಕೆಂಡ್ ಸ್ಟೆಪ್ ಇರೋಂಥದ್ದು ಎಲ್ ಸಿ ಎಮ್ ತೊಗೊಳ್ಳೋದು. ಎಲ್ ಸಿ ಎಮ್ ಹೇಗೆ ತೊಗೊಳ್ಳೋದು ಕೂಡ ನಾನು ಮಾಡಿರೋಂಥದ್ದು ಪ್ರಾಬ್ಲಮ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಹೋಗಿ ಆ ವಿಡಿಯೋನು ಕೂಡ ನೋಡ್ಬೋದು. ಎಲ್ ಸಿ ಎಮ್, ಹೌ ಟು ಟೇಕ್ ದ ಎಲ್ ಸಿ ಎಮ್ ಬಿಟ್ವೀನ್ 2 ಡಿಫ್ರೆಂಟ್ ಡಿನಾಮಿನೇಟರ್ಸ್. ಅದು ಮಲ್ಟಿಪ್ಲೈ ಮಾಡಬೇಕು, ಆಮೇಲೆ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಸೊ ಸೆಕೆಂಡ್ ಸ್ಟೆಪ್ ಇಸ್ ಟೇಕಿಂಗ್ ದ ಎಲ್ ಸಿ ಎಮ್. ಥರ್ಡ್ ಸ್ಟೆಪ್ ಏನಾಗಿದೆ, ಈ ಥರ್ಡ್ ಸ್ಟೆಪ್ಪಲ್ಲಿ ನೀವು ಏನು ಆಗಬೇಕು ಅಂದರೆ ಅಪ್ಲೈಯಿಂಗ್ ದ ಐಡೆಂಟಿಟಿ ಆರ್ ದ ಫಾರ್ಮುಲಾ ಯಾವುದು ಅಂದರೆ a + b² = a² + b² + 2ab ಆಗಿರಲಿ, ಅಥವಾ a - b² = a² + b² - 2ab ಆಗಿರಲಿ. ಆ್ಯಂಡ್ ಒನ್ ಮೋರ್ ಫಾರ್ಮುಲಾ, ದಟ್ ಈಸ್ a - b × a + b is equal to a² + b². ಈ 3 ಫಾರ್ಮುಲಾಸ್ ಏನಾಗಿದೆ, ವೆರಿ ಇಂಪಾರ್ಟೆಂಟ್ ಫಾರ್ಮುಲಾಸ್ ಟು ಬಿ ಯೂಸ್ಡ್ ಇನ್ ದ ಟ್ರಿಗ್ನೋಮೆಟ್ರಿಕ್ ಪ್ರೂವ್ ದಟ್ ಕ್ವಶನ್ಸ್. ಆ್ಯಂಡ್ ಆಮೇಲೆ ಐಡೆಂಟಿಟೀಸ್ ಒಂದಿದೆ. ಐಡೆಂಟಿಟೀಸ್ ಈ ಸೈಡಲ್ಲಿ ಯಾವುದಿರುತ್ತೆ, sin² θ + cos² θ = 1. ಇದು ಒಂದು ಐಡೆಂಟಿಟಿ. ಆಮೇಲೆ ಇದರಿಂದ ನಾವು 2 ಮೋರ್ ಐಡೆಂಟಿಟೀಸನ್ನು ಕಂಡುಹಿಡಿಬೋದು. ದಟ್ ಈಸ್ 1 - sin² θ = cos² θ, 1 - cos² θ = sin² θ. ಈ ಐಡೆಂಟಿಟೀಸನ್ನು ಕೂಡ ನಾವೇನು ಮಾಡಬೇಕು, ತಲೆಯಲ್ಲಿ ಇಟ್ಕೋಬೇಕು ವೈಲ್ ವಿ ಆರ್ ಸಾಲ್ವಿಂಗ್. ಸೊ ನೋಡಬೇಕು ಈ ಥರ್ಡ್ ಸ್ಟೆಪ್ ನಾವು ಇಲ್ಲಿ ಫಾರ್ಮುಲಾ ಹಾಕ್ಬೋದಾ ಅಥವಾ ಒಂದು ಐಡೆಂಟಿಟಿಯನ್ನು ಅಪ್ಲೈ ಮಾಡಿ ನೋಡ್ಬೋದು ಅಂತ. ಸೊ ಇದು 3ನೇ ಸ್ಟೆಪ್. ಆ್ಯಂಡ್ ದ 4th ಸ್ಟೆಪ್ ಆ್ಯಂಡ್ ದ ಲಾಸ್ಟ್ ಸ್ಟೆಪ್ ಇಸ್ ಸಾಲ್ವಿಂಗ್ ದ ಗಿವನ್ ಈಕ್ವೇಷನ್ ಆರ್ ದ ಸಬ್ಸ್ಟಿಟ್ಯೂಷನ್ನು ಕೂಡ ನಾವು ಹೇಳ್ಬೋದು. ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದರೆ, ಈಗ ನೀವು ಆಲ್ರೆಡಿ ಫಾರ್ಮುಲಾ ಹಾಕಿರ್ತೀರಾ ಅಥವಾ ನೀವು ಐಡೆಂಟಿಟಿಯನ್ನು ಅಪ್ಲೈ ಮಾಡಿರ್ತೀರಾ. 4th ಸ್ಟೆಪ್ಪಲ್ಲಿ ಏನು ಮಾಡಬೇಕು, ಸಾಲ್ವ್ ಮಾಡ್ಕೊಂಡು ಏನಿದೆ ಕಂಪೇರಿಂಗ್ ದ ಕ್ವಶನ್ ಏನು ಮಾಡಬೇಕು, ಪ್ರೂವ್ ದಟ್ಗೆ RHS ಅಥವಾ LHS ತೊಗೊಂಡಿರ್ತೀರಲ್ಲ, RHSಗೆ ಕಂಪೇರ್ ಮಾಡ್ಕೊಂಡು ಏನು ಮಾಡಬೇಕು, ಸಾಲ್ವ್ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಿಮ್ಗೆ ಏನು ಬರುತ್ತೆ, ಆನ್ಸರ್ ನಿಮಗೆ ಸಿಗುತ್ತೆ. ಖಂಡಿತ ಈ 4 ಸ್ಟೆಪ್ಸನ್ನು ನೀವು ತಲೆಯಲ್ಲಿ ಇಟ್ಕೊಂಡ್ರೆ ಟ್ರಿಗ್ನೋಮೆಟ್ರಿಕ್ ಪ್ರಾಬ್ಲಮ್ಸ್ ಯು ಕ್ಯಾನ್ ಕ್ರ್ಯಾಕ್ ವೆರಿ ಈಸಿಲಿ ಆ್ಯಂಡ್ ಎನಿ ಪ್ರಾಬ್ಲಮ್ ಯು ಕ್ಯಾನ್ ಸಾಲ್ವ್ ಇಟ್ ವೆರಿ ಈಸಿಲಿ. ಬಟ್ ದ ಕಂಡೀಷನ್ ಈಸ್ ಒನ್ಸ್ ಯು ಹ್ಯಾವ್ ಟು ಟ್ರೈ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್. ಆಲ್ ಟ್ರಿಗ್ನೋಮೆಟ್ರಿಕ್ ಕ್ವಶನ್ಸನ್ನು ನೀವೇನು ಮಾಡಬೇಕು, ಫಸ್ಟು ನೀವು ಕೂತ್ಕೊಂಡು ಅದನ್ನು ಸಾಲ್ವ್ ಮಾಡಿದರೆ ಆಮೇಲೆ ನೀವೇನು ಮಾಡ್ಬೋದು, ಈ ಸ್ಟೆಪ್ಸ್ ತಲೆಯಲ್ಲಿ ಟಕ್ 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 ಅಂತ ನೀವು ಆರಾಮಾಗಿ ಈಸಿಲಿ ಯು ಕ್ಯಾನ್ ಗೋಯಿಂಗ್ ಟು ರೈಟ್ ಡೌನ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ನಾನು ಆಲ್ರೆಡಿ ಹೇಳಿದೆ, ಈಗ 7 ಡೇಸಲ್ಲಿ ಯಾವುದೆಲ್ಲ ಮಾಡಬೇಕು ಅಂತ ನಾನು ಹೇಳಿದ್ದೀನಿ. ಇದನ್ನು ನೀವು ಪ್ಯಾನಿಕ್ ಆಗ್ಲಿಕ್ಕೆ ಹೋಗಬಾರ್ದು. 7 ಡೇಸ್ ಇದೆ ಅಂತ ಏನಾಗ್ತಾರೆ, ಸ್ಟೂಡೆಂಟ್ಸ್ ತುಂಬ ಜನ ಏನಾಗ್ತಾರೆ, ಪ್ಯಾನಿಕ್ ಆಗ್ತಾರೆ, ನರ್ವಸ್ ಆಗ್ತಾರೆ. ನಾನು ಏನೂ ಓದಿಲ್ಲ, 7 ಡೇಸ್ ಎಕ್ಸಾಮ್ ಇದೆ, 7 ಡೇಸಲ್ಲಿ 1 ವಾರ 1 ವೀಕಲ್ಲಿ ಎಕ್ಸಾಮ್ ಇದೆ, ನಾನು ಏನು ಮಾಡಬೇಕು, ಏನು ಓದಿಲ್ಲ ಅಂತ ಗಾಬರಿಯಾಗಿ ಏನಾಗ್ತಾರೆ, ಓದಿರೋಂಥದ್ದು ಕೂಡ ಏನಾಗ್ತಾರೆ, ಮರ್ತೋಗ್ತಾರೆ. ಸೊ ಇದು ಏನಾಗಬಾರ್ದು ನಿಮ್ಮಿಂದ, ದಿಸ್ ಶುಡ್ ಬಿ ನಾಟ್ ಹ್ಯಾಪನ್. ದಟ್ ಈಸ್ ನೀವು ಮರಿಬಾರ್ದು, ಓದಿರೋಂಥದ್ರಲ್ಲೇ ಪರ್ಫೆಕ್ಟ್ ಆಗಬೇಕು. ಆ್ಯಂಡ್ ಒನ್ ಮೋರ್ ವೆರಿ ಇಂಪಾರ್ಟೆಂಟ್ ಥಿಂಗ್, ಡಬಲ್ ಕೋಟ್ ಮಾಡ್ಕೊಳ್ಳಿ, ದಟ್ ಈಸ್ ನೀವು ಯಾವ ಟಾಪಿಕಲ್ಲಿ ಪರ್ಫೆಕ್ಟ್ ಆಗಿಲ್ಲ, ಈಗ ಅದನ್ನು ಟಚ್ ಮಾಡೋಕ್ಕೆ ಹೋಗಬೇಡಿ. ಏನು ಸರ್ ಈ ಥರ ಹೇಳ್ತಿದ್ದೀರಾ ನೀವು, ಈಗ ಎಕ್ಸಾಮ್ ಇಟ್ಕೊಂಡು ನೀವು ಓದೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದೀರಾ. ಏನು ಕೇಳ್ತಿದ್ದೀನಿ ಅಂದರೆ, ಈಗ ಆಲ್ರೆಡಿ ಓದಿರೋಂಥದ್ದು ನೀವೇನಾಗಿ ಹೋಗ್ತೀರಾ, ಮತ್ತು ಇದು ಫುಲ್ಲು ಕನ್ಫ್ಯೂಷನಲ್ಲಿ ಇರೋಂಥದ್ದು. ಒನ್ ಡೇ ಫಾರ್ ಈಚ್ ಸಬ್ಜೆಕ್ಟ್. ಈ ಒನ್ ಡೇ ಫಾರ್ ಈಚ್ ಸಬ್ಜೆಕ್ಟಲ್ಲಿ ಏನಾಗುತ್ತೆ, ನೀವು ಹೊಸ ಟಾಪಿಕನ್ನು ಓದಲಿಕ್ಕೆ ಹೋದರೆ ಅಥವಾ ಟ್ರೈ ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಎಕ್ಸ್ಪೆರಿಮೆಂಟ್ಸ್ ಮಾಡಲಿಕ್ಕೆ ಹೋದರೆ ಇಟ್ ವಿಲ್ ಎಫೆಕ್ಟ್ ಯುವರ್ ಸ್ಟಡೀಸ್. ಅಥವಾ ನೀವು ಏನು ಲಾಸ್ಟ್ ಇಲ್ಲಿವರೆಗೂ ಏನೆಲ್ಲ ಓದ್ಕೊ ಬಂದಿದ್ದೀರಾ ಅದೆಲ್ಲದು ಕೂಡ ಹಾಳು ಮಾಡುತ್ತೆ. ಸೊ ಅದಕ್ಕೆ ನಾನು ಏನು ಮಾಡ್ತಿದ್ದೀನಿ, ಹೊಸ ಟಾಪಿಕ್
ಟಾಪಿಕ್ಸನ್ನು ಈಗ ಓದಕ್ಕೆ ಹೋಗಬೇಡಿ. ಬಿಕಾಸ್ ನೀವು ಓದಿರೋಂಥದ್ದೇ ಟಾಪಿಕ್ಸನ್ನು ಏನು ಮಾಡಬೇಕು ಅಂದರೆ ಈಗ ನೀವು ಪರ್ಫೆಕ್ಟ್ ಆಗಬೇಕು ಅದರಲ್ಲಿ. ಬಿಕಾಸ್ ನೀವು ಇಲ್ಲಿ 1 ಮಾರ್ಕ್ಸ್ ತೆಗೆಯೋದು, ಅಲ್ಲಿ 1 ಮಾರ್ಕ್ಸ್ ತೆಗೆಯೋದು, ಅಲ್ಲಿ 1 ಮಾರ್ಕ್ಸ್ ತೆಗೆಯೋದು, ವಾಟ್ ಈಸ್ ದ ಯೂಸ್? ಯು ಜಸ್ಟ್ ಟೇಕ್ ಟೋಟಲ್ 5 marks or 4 marks or 3 marks in a particular topic, and remaining you can focus while you have the main exam ಇದ್ದಾಗ 1 day 2 day ಗ್ಯಾಪ್ ಇದ್ದಾಗ ಆವಾಗ 1 day ಬಿಫೋರ್ ಕೂತ್ಕೊಂಡು ನೀವೇನು ಮಾಡಿ ಆ ಟಾಪಿಕಲ್ಲೂ ಕೂಡ ನೀವು ಪರ್ಫೆಕ್ಟ್ ಆಗಿ ಬಟ್ ಬಿಡೋಕ್ಕೆ ಹೋಗಬೇಡಿ. ಆ್ಯಂಡ್ ಈ 7 days ಪ್ಲ್ಯಾನ್ನಲ್ಲಿ ಕೂಡ ನಾನು ಏನು ಹೇಳ್ತಿದ್ದೀನಿ ಅಂದರೆ ನೀವು ಟೈಮನ್ನು ತುಂಬ ಮ್ಯಾನೇಜ್ ಮಾಡಲಿಕ್ಕಿದೆ. ಅದು ನಾನು ಈ ವಿಡಿಯೋಲ್ಲಿ ಹೇಳಲ್ಲ, ಬಿಕಾಸ್ ನಿಮಗೆ ಗೊತ್ತು, ಎಲ್ಲ ಹೇಳ್ತಾ ಇರ್ತಾರೆ ಫೋನನ್ನು ಯೂಸ್ ಮಾಡಬೇಡಿ, ಟೆಲಿವಿಷನ್ ಟಿ ವಿಯನ್ನು ನೋಡಬೇಡಿ, ಜಾಸ್ತಿ ಟೈಮ್ ಅಲ್ಲಿ ಇಲ್ಲಿ ಸ್ಪೆಂಡ್ ಮಾಡಬೇಡಿ, ಸ್ಟಿಕ್ ಟು ಯುವರ್ ಸ್ಟಡೀಸ್, ಫೋಕಸ್ ಮಾಡಿ ಅಂತ. ಆ್ಯಂಡ್ ಒನ್ ಮೋರ್ ಥಿಂಗ್, ವೆರಿ ಇಂಪಾರ್ಟೆಂಟ್ ಥಿಂಗ್ ಓವರ್ ಹಿಯರ್ ಇಸ್, ನಾವು ಓದುವಾಗ ಏನು ಬರುತ್ತೆ, ನಮಗೆ ನಿದ್ದೆ ಬರುತ್ತೆ. ಎಲ್ಲ ಸ್ಟೂಡೆಂಟ್ಸಿದು ಪ್ರಾಬ್ಲಮ್ ಇದೆ. ಸರ್ ನನಗೆ ತುಂಬ ಇಂಟ್ರೆಸ್ಟ್ ಇದೆ ಓದಲಿಕ್ಕೆ, ನಾನು ಯಾವಾಗ ಕೂತ್ಕೋತೀನಿ ಆವಾಗ ನನಗೇನು ಬರುತ್ತೆ, ನಿದ್ದೆ ಬಂದುಬಿಡುತ್ತೆ. ಸರ್ ನಾನು ಓದಲಿಕ್ಕೆ ತುಂಬ ಟ್ರೈ ಮಾಡ್ತೀನಿ, ಆವಾಗ ಏನು ಮಾಡಬೇಕು? ದೇರ್ ಆರ್ 3 tips ಟು ಸ್ಟಡಿ ವಿತೌಟ್ ಸ್ಲೀಪಿಂಗ್, ಅಥವಾ ನಿದ್ದೆ ಬಂದಂಗೆ ಯಾವ ಥರ ಓದಬೇಕು ಅಂತ. ಸಿ, ವೈಲ್ ವಾಕಿಂಗ್ ಯು ಕ್ಯಾನ್ ಸ್ಟಡಿ. ಈಗ ಇಫ್ ಇನ್ ಕೇಸ್ ನಿಮಗೆ ನಿದ್ದೆ ಬರ್ತಿದೆ ಅಂದರೆ ಏನು ಮಾಡಬೇಕು? ಯು ಹ್ಯಾವ್ ಟು ಟೇಕ್ ಯುವರ್ ಬುಕ್ಸ್ ಆ್ಯಂಡ್ ಯು ಹ್ಯಾವ್ ಟು ವಾಕ್ ಹಿಯರ್ ಆ್ಯಂಡ್ ದೇರ್ ಆ್ಯಂಡ್ ಯು ಹ್ಯಾವ್ ಟು ಮೆಮೊರೈಸ್ ಆರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ಟಾಪಿಕ್. ಆವಾಗ ನಿಮಗೆ ಏನು ಬರಲ್ಲ, ನಿದ್ದೆ ಬರಲ್ಲ. ಆ್ಯಂಡ್ ಡ್ರಿಂಕ್ ಲಾಟ್ ಆಫ್ ವಾಟರ್ ಅಗೇನ್ ಆ್ಯಂಡ್ ಅಗೇನ್. ನೀರು ಕುಡಿತಾ ಇರಬೇಕು. ಆ್ಯಂಡ್ ಮೇಕ್ ಅ ಕಪ್ ಆಫ್ ಕಾಫಿ ಆರ್ ಟೀ. ಅದು ಕುಡಿತಾ ಇದ್ದರೆ ನಿಮ್ಗೆ ಏನಾಗುತ್ತೆ, ನಿಮಗೆ ನಿದ್ದೆ ಬರಲ್ಲ ಆ್ಯಂಡ್ ಯು ಕ್ಯಾನ್ ಸ್ಟಡಿ ಫಾರ್ ಮೋರ್ ಲಾಂಗ್, ಬಿಕಾಸ್ ಕ್ಯಾಫೀನ್ ಕಂಟೆಂಟ್ ಇನ್ ದ ಕಾಫಿ ವೋಂಟ್ ಮೇಕ್ ಯು ಸ್ಲೀಪ್. ಓಕೆ, ಸೊ ಕಾಫಿಯನ್ನು ಕೂಡ ನೀವು ಕುಡಿಬೋದು. ಅದೇ ರೀತಿಯಲ್ಲಿ ಯು ಕ್ಯಾನ್ ಹ್ಯಾವ್ ಅ ಚ್ಯೂವಿಂಗಮನ್ನು ತಿಂತಾ ಇದ್ದರೆ ಏನಾಗುತ್ತೆ, ಬೋನ್ ಮಸಲ್ಸ್ ಎಲ್ಲ ಆ್ಯಕ್ಟಿವ್ ಆಗಿರುತ್ತೆ, ಸೊ ನಿದ್ದೆ ಮಾಡಲಿಕ್ಕೆ ಅದು ಕೂಡ ನಿಮಗೆ ಬಿಡೋದಿಲ್ಲ. ಅಥವಾ ಆರ್ ಎಲ್ಸ್ ಯು ಕ್ಯಾನ್ ಹ್ಯಾವ್ ಸಮ್ ಡ್ರೈ ಫ್ರೂಟ್ಸ್ ವಿತ್ ಯು, ಸೊ ದಟ್ ವೈಲ್ ಹ್ಯಾವಿಂಗ್ ದ ಡ್ರೈ ಫ್ರೂಟ್ಸ್ ಇಫ್ ಯು ಸ್ಟಡಿ ಇಟ್ ವಿಲ್ ಮೇಕ್ ಯು ರಿಮೆಂಬರ್ ವೆರಿ ಈಸಿಲಿ. ಆ್ಯಂಡ್ ಇಫ್ ಇನ್ ಕೇಸ್ ಅಷ್ಟು ನಿದ್ದೆ ಬರ್ತಿದೆ, ಯು ಟೇಕ್ 5 minutes break, do some exercise, then again come back and you can start your studies once again. Okay, understood? So these are the some tips for not getting sleep while studying. Okay, ಇಲ್ಲಿವರೆಗೂ ನಾನು ಹೇಳಿದ್ದೀನಿ. ಅರ್ಥ ಆಯ್ತಲ್ಲ? ಥ್ಯಾಂಕ್ ಯು.